ಯುದ್ಧದಲ್ಲಿ ಸೋತರೂ ಇವತ್ತಿಗೂ ವೀರತೆಗಾಗಿ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಒಬ್ಬ ದೊರೆ, ಅದು ರಾಜ್ಪೂತ್ ದೊರೆ ಯಾರಂದರೆ ಪೃಥ್ವಿರಾಜ್ ಚೌಹಾಣ್ ಅವರು. ಹೌದು, ಇವರು ಯುದ್ಧಗಳಲ್ಲಿ ಸೋತಿರಬಹುದು, ಆದರೆ ಇವರ ಸಾಹಸಕ್ಕೆ ಇವತ್ತಿಗೂ ಇತಿಹಾಸದಲ್ಲಿ ಜಾಗವಿದೆ. ಹೌದು, ಇವ್ರು ಹೇಗೆ ರೂಲ್ ಮಾಡಿದರು, ಹೇಗೆ ಯುದ್ಧಗಳನ್ನು ಆಡಿದರು, ಏನೇನಾಯಿತು ಇವರ ಲೈಫಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಸೊ ಇವತ್ತಿನ ಟಾಪಿಕ್ ಪೃಥ್ವಿರಾಜ್ ಚೌಹಾಣ್. ಹೌದು, ಇವತ್ತು ನಾವು ಪೃಥ್ವಿರಾಜ್ ಚೌಹಾಣ್ ಅವರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಮೊದಲಿಗೆ ಚೌಹಾಣ್ ಡೈನಸ್ಟಿಯನ್ನು ವಾಸುದೇವ್ ಚೌಹಾಣ್ ಅನ್ನೋರು 6ನೇ ಶತಮಾನದಲ್ಲಿ ಸ್ಥಾಪಿಸ್ತಾರೆ. ಆವಾಗ ಮೊದಲು ಜೈಪುರ್, ಸಾಂಬರ್ ಮತ್ತು ಆಮೇರ್ ಅನ್ನುವ ಸ್ಥಳಗಳಿತ್ತು. ಆದರೆ ರಾಜ ಅಜಯರಾಜ್ ಅನ್ನುವರು ಅಜ್ಮೇರನ್ನು 7ನೇ ಶತಮಾನದಲ್ಲಿ ತಮ್ಮ ಒಂದು ಮೂಲ ಕೇಂದ್ರವಾಗಿ ನಿರ್ಮಿಸ್ತಾರೆ. ತದನಂತರ 11ನೇ ಶತಮಾನದಲ್ಲಿ ಸೋಮೇಶ್ವರ್ ಚೌಹಾಣ್ ಅನ್ನೋರು, ಇವರು ಅತ್ಯಂತ ಪರಾಕ್ರಮಿಯಾಗಿದ್ದರಿಂದ ದೆಲ್ಲಿಯ ಅನಂಗಪಾಲ್ ತೋಮರ್ ಅವರು ತಮ್ಮ ಮಗಳನ್ನು ಕರ್ಪೂರಿ ದೇವಿ ಅನ್ನುವಂಥ ಮಗಳನ್ನು ಇವರ ಜೊತೆಗೆ ಮದುವೆ ಮಾಡಿಸ್ತಾರೆ. ಸೊ ಇವರಿಬ್ಬರಿಗೆ, ಸೋಮೇಶ್ವರ ಚೌಹಾಣ್ ಮತ್ತು ಕರ್ಪೂರಿ ದೇವಿಯವರಿಗೆ 1166ರಲ್ಲಿ ಪೃಥ್ವಿರಾಜ್ ಚೌಹಾಣ್ ಅವರು ಹುಟ್ಟುತ್ತಾರೆ. ಸೊ ಇವ್ರ ಹೆಸರನ್ನು ಯಾಕೆ ಪೃಥ್ವಿರಾಜ್ ಅಂತ ಇಟ್ಟರು ಅಂದರೆ, ಒಬ್ಬರು ಆಸ್ಟ್ರಾಲಜರ್ ಅಂದರೆ ಜ್ಯೋತಿಷಿಗಳು ಏನು ಹೇಳಿರ್ತಾರೆ ಅಂದರೆ, ಈ ಮಗ ಅಂದರೆ ನಿಮ್ಮ ಈ ಮಗ ಪೂರ್ತಿ ಭೂಮಿಯನ್ನು ಆಳುವ, ಪೃಥ್ವಿಯನ್ನು ಆಳುವ ಒಬ್ಬ ಶ್ರೇಷ್ಠ ರಾಜನಾಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಅವರ ಹೆಸರನ್ನು ಪೃಥ್ವಿರಾಜ್ ಅಂತ ಇಡ್ತಾರೆ. ಇವರ ಒಂದು ಮನೆತನದಲ್ಲಿ ಆಲ್ರೆಡಿ ಇಬ್ಬರು ಪೃಥ್ವಿರಾಜ್ ಇದ್ದಿದ್ದರಿಂದ ಇವರನ್ನು ಪೃಥ್ವಿರಾಜ್ 3 ಅಥವಾ 3ನೆಯ ಪೃಥ್ವಿರಾಜ್ ಅಂತ ಸಹ ಕರಿತಾ ಇದ್ರು. ಇವರಿಗೆ ರಾಯ ಪಿಥೋರ ಅಂತ ಸಹ ಕರಿತಾ ಇದ್ರು. ಇವರಿಗೆ ಭಾಷಾ ಜ್ಞಾನ, ಇತಿಹಾಸ, ಗಣಿತ, ಯುದ್ಧತಂತ್ರ ಹಾಗೂ ವಿಜ್ಞಾನಗಳಲ್ಲಿ ಅತೀತವಾದ ಪಾಂಡಿತ್ಯವನ್ನು ಪಡೆದಿದ್ರು. ಇವರಿಗೆ ಶಬ್ದವೇದಿ ವಿದ್ಯೆ ಸಹ ಇತ್ತು. ಐ ಆಮ್ ಗೆಸ್ಸಿಂಗ್ ನಿಮಗೆ ಶಬ್ದವೇದಿ ವಿದ್ಯೆ ಅಂದರೆ ಏನು ಅಂತ ಗೊತ್ತಿದೆ. ಅಂದರೆ ಎಲ್ಲಿಂದ ಶಬ್ದ ಬರುತ್ತೋ ಅಲ್ಲಿ ಬಾಣ ಹೊಡಿತಾರೆ. ಅಂದರೆ ನೋಡಿ ಗುರಿ ಇಡಬೇಕು ಅಂತ ಇಲ್ಲ, ಬರೀ ಶಬ್ದವನ್ನು ಕೇಳಿಸಿಕೊಂಡು ಗುರಿ ಇಡುವ ಶಕ್ತಿ ಇವರಲ್ಲಿತ್ತು. ಸೊ ಇವರು 11 ವರ್ಷದವರಿದ್ದಾಗ ಇವರ ತಂದೆ ಅಂದರೆ ಸೋಮೇಶ್ವರ ಚೌಹಾಣ್ ಅವರು ತೀರಿ ಹೋಗ್ತಾರೆ. ಸೊ ಆವಾಗ 1177ರಲ್ಲಿ ಅಜ್ಮೇರದ ಸಿಂಹಾಸನದ ಮೇಲೆ ಇವರು ಕೂತ್ಕೊಳ್ತಾರೆ. ಇವರು 11 ವರ್ಷದ ಹುಡುಗ ಅಂತ ಇವರ ಸಾಮಂತರು ಏನು ಮಾಡ್ತಾರೆ ಅಂದರೆ ಇವ್ರಿಗೆ ವಿದ್ರೋಹ ಮಾಡ್ತಾರೆ. ಹಾಗೆ ಇವರ ಸಂಬಂಧಿಕರೆಲ್ಲ ಏನು ಮಾಡ್ತಾರೆ ಅಂದರೆ, ಅವನು ಪುಟ್ಟ ಮಗು ಇದ್ದಾನೆ, ನಾವು ಅವರ ಸಾಮ್ರಾಜ್ಯವನ್ನು ತಗೋಬೇಕು, ಹಾಗೆ ಹೀಗೆ ಅಂತ ತುಂಬ ಒಂದು ಷಡ್ಯಂತ್ರಗಳನ್ನು ಮಾಡ್ತಿರ್ತಾರೆ. ಇವರ ತಾಯಿ ಕರ್ಪೂರಿ ದೇವಿ ಒಂದು ಅಡ್ಮಿನಿಸ್ಟ್ರೇಟಿವ್ ಆಗಿ ನೋಡ್ಕೋತಿರ್ತಾರೆ. ಹಾಗಾಗಿ 1180ರಲ್ಲಿ ಅಂದರೆ 14 ವರ್ಷದವ್ರು ಇರ್ತಾರೆ, ಆವಾಗ ಸಂಪೂರ್ಣ ರಾಜ್ಯವನ್ನು ತಮ್ಮ ಕೈಗೆ ತಗೋತಾರೆ. ಮೊದಲನೇದಾಗಿ ಅವರ ದೊಡ್ಡಪ್ಪನ ಮಗ ನಾಗರಾಜ್ ಅನ್ನೋರು ಗುಡ್ಗಾಂವ್, ಇವತ್ತಿನ ಗುಡ್ಗಾಂವ್, ಆವಾಗ ಗುಡ್ಪುರ್ ಅಂತ ಹೆಸರಿತ್ತದ್ರದ್ದು, ಅದರ ಕೋಟೆ ಇವರ ಬಳಿ ಇರುತ್ತೆ, ಅಂದರೆ ನಾಗರಾಜ್ ಅವರ ಬಳಿ ಇರುತ್ತೆ. ಸೊ ಆಗ ಪೃಥ್ವಿರಾಜ್ ಚೌಹಾಣ್, 3ನೇ ಪೃಥ್ವಿರಾಜ್ ಚೌಹಾಣ್ ಅವರ ಜೊತೆಗೆ ಯುದ್ಧವಾಡಿ ಗೆದ್ದು ಈ ಗುಡ್ಗಾಂವ್ ಕೋಟೆಯನ್ನು ವಶಪಡಿಸ್ಕೊಳ್ತಾರೆ. ನಂತರ ಇನ್ನು ರಾಜ್ಯ ವಿಸ್ತರಣೆ ಸಹ ಮಾಡ್ತಾರೆ. ಯಾಕೆ ಅಂದರೆ ದಿಲ್ಲಿ ವ್ಯಾಪಾರ ಕೇಂದ್ರವಾಗಿದ್ದರಿಂದ ಅದನ್ನು ತಮ್ಮ ರಾಜಧಾನಿ ಮಾಡ್ಕೋಬೇಕಂತ ಇವರು ರಾಜ್ಯ ವಿಸ್ತರಣೆಯನ್ನು ಸಹ ಮಾಡ್ತಾರೆ. ನಂತರ ಇವರು ದಿಲ್ಲಿಲಿ ತಮ್ಮ ರಾಜಧಾನಿ ಮಾಡಿದ ತಕ್ಷಣ ಅಲ್ಲಿ ಒಂದು ಕಿಲಾ ರಾಯ ಪಿಥೋರ್ ಅಂತ ಒಂದು ಕೋಟೆಯನ್ನು ಕಟ್ಟಿಸ್ತಾರೆ. ಕಿಲಾ ಅಂದರೆ ಕೋಟೆ, ರಾಯ ಪಿಥೋರ್ ಕೋಟೆ ಅಂತ ಒಂದನ್ನು ಕಟ್ಟಿಸ್ತಾರೆ. ತದನಂತರ ಏನಾಗುತ್ತೆ ಗೊತ್ತಾ, 1182ರಲ್ಲಿ ಮಹೋಬಾ ಕದನ ಅಂತ ಆಗುತ್ತೆ. ಇದು ಯಾಕಾಗುತ್ತೆ ಅಂದರೆ, ಈ ಪರಾದಿದೇವ ಚಂದೇಲರ ಒಬ್ಬ ರೂಲರ್ ಇವನೇನು ಮಾಡ್ತಾನೆ ಅಂದರೆ, ಈ ಪೃಥ್ವಿರಾಜ್ ಚೌಹಾಣ್ನ ಸೇನೆಗಳು, ಸೋಲ್ಜರ್ಸ್ ಇರ್ತಾರಲ್ಲ, ಅವರು ಅಲ್ಲಿ ರೆಸ್ಟ್ ಮಾಡ್ತಿರ್ತಾರೆ. ಆ್ಯಕ್ಚುಲಿ ಅವರು ಸಹ ಈ ಚಂದೇಲರ ಒಂದು ಪರ್ಮಿಷನ್ನ ತೊಗೊಂಡಿರಲ್ಲ, ಅವರ ಸ್ಥಳದಲ್ಲಿ ಇವರು ರೆಸ್ಟ್ ಮಾಡ್ತಿರ್ತಾರೆ. ಸೊ ಪರಾದಿದೇವ ಅವ್ರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾನೆ. ಪೃಥ್ವಿರಾಜ್ ಚೌಹಾಣ್ಗೆ ಸಿಟ್ಟು ಬಂದುಬಿಡುತ್ತೆ. ಯಾಕೆ ಅಂದರೆ, ಗಾಯಾಳುಗಳಾದಂತಹ ನನ್ನ ಸೈನಿಕರ ಮೇಲೆ ಇವನು ಯಾವುದೇ ಒಂದು ಕಾರಣವಿಲ್ಲದೆ ಅಟ್ಯಾಕ್ ಮಾಡ್ದಾನೆ ಅಂತ ಹೇಳಿ ಒಂದು ದೊಡ್ಡ ಯುದ್ಧನೇ ಮಾಡಿ ಈ ಪರಾದಿದೇವನ ಒಂದು ಏನು ಕಿಂಗ್ಡಮ್ ಇರುತ್ತಲ್ಲ ಅದನ್ನು ಪೃಥ್ವಿರಾಜ್ ಚೌಹಾಣ್ ಗೆದ್ಕೊಂಡ್ಬಿಡ್ತಾನೆ. ಸೊ ಅಲ್ಲಿಗೆ ಮತ್ತೆ ತನ್ನ ರಾಜ್ಯ ಸಹ ವಿಸ್ತರಣೆ ಆಗುತ್ತೆ.
ಅದಾದ ನಂತರ ಪೃಥ್ವಿರಾಜ್ ಚೌಹಾನ್ ರಾಜ ಜಯಚಂದ್ ಅವರೊಂದಿಗೆ ಯುದ್ಧ ಮಾಡ್ತಾನೆ. ಯಾಕೆ ಯುದ್ಧ ಮಾಡ್ತಾನೆ ಅಂದರೆ, ಈ ರಾಜ ಜಯಚಂದ್ ಅವರ ತಂದೆ ಇರ್ತಾರಲ್ಲ, ಅನಂಗಪಾಲ್ ಅಂತ, ಸೊ ಅವರು ಡೆಲ್ಲಿ ಅವ್ರ ಬಳಿ ಇರುತ್ತೆ. ಈ ಪೃಥ್ವಿರಾಜ್ ಚೌಹಾನ್ ಡೆಲ್ಲಿನ ಗೆದ್ಕೊಂಡಿರ್ತಾನೆ. ಸೊ ಹಾಗಾಗಿ ಡೆಲ್ಲಿ ನಮ್ಗೆ ವಾಪಸ್ ಬೇಕು, ಈ ತೋಮರ್ ಡೈನೆಸ್ಟಿಯವನು ರಾಜ ಜಯಚಂದ್, ಸೊ ತೋಮರ್ ಮನೆತನದವನ ಆಗಿರೋದ್ರಿಂದ ನಮಗೆ ಡೆಲ್ಲಿ ವಾಪಸ್ ಬೇಕು ಅಂತ ಇವ್ರು ಪೃಥ್ವಿರಾಜ್ ಚೌಹಾನ್ ಜೊತೆಗೆ ಯುದ್ಧಕ್ಕಿಳಿತಾರೆ. ಬಟ್ ಇದರಲ್ಲಿ ಮತ್ತೊಂದು ಹೊಸ ಆ್ಯಂಗಲ್ ಏನು ಕ್ರಿಯೇಟ್ ಆಗುತ್ತಂದರೆ, ಅದು ಸಂಯೋಗಿತ. ಯಾರಂದರೆ ಸಂಯೋಗಿತ ರಾಜ ಜಯಚಂದ್ ಅವರ ಮಗಳು. ಇವಳು ಮತ್ತು ಪೃಥ್ವಿರಾಜ್ ಚೌಹಾನ್ ಅವರ ಒಂದು ಪ್ರೇಮ ಕಥೆಯನ್ನು ಪೃಥ್ವಿರಾಜ್ ರಾಸೋ ಪ್ರಕಾರ, ಅಂದರೆ ಚಾಂದ್ ಬರ್ದಾಯಿ ಅವರು ಬರೆದಿರುವಂಥ ಪುಸ್ತಕದ ಪ್ರಕಾರ, ಇದು ಸುಳ್ಳು ಆಗಿರಬಹುದು, ನಿಜವೂ ಆಗಿರಬಹುದು, ಅದರ ಹಿಸ್ಟ್ರಿಯಲ್ಲಿ ಇರೋದನ್ನು ನಾನು ಹೇಳ್ತಾ ಇರಿದ್ದೀನಿ. ಸೊ ಈ ಸಂಯೋಗಿತ ಇರ್ತಾರಲ್ಲ, ಇವರು ಪೃಥ್ವಿರಾಜ್ ಚೌಹಾನನ ವೀರತೆಯ ಕಥೆಗಳನ್ನು ಕೇಳಿ ಅವ್ರ ಮೇಲೆ ಒಂಥರ ಪ್ರೀತಿ ಬೆಳೆದಿರುತ್ತೆ. ಆದರೆ ಈ ರಾಜ ಜಯಚಂದ್ ಅವರು ಏನು ಮಾಡ್ತಾರೆ ಗೊತ್ತಾ, ಇದೇ ಒಂದು ಅವಕಾಶ ಅಂತ ತಿಳ್ಕೊಂಡು ಸಂಯೋಗಿತ ಅವರ ಒಂದು ಸ್ವಯಂವರವನ್ನು ನಡೆಸ್ತಾರೆ. ಈ ಸ್ವಯಂವರದಲ್ಲಿ ಎಲ್ಲರಿಗೂ ಆಹ್ವಾನ ನೀಡ್ತಾರೆ, ಆದರೆ ಪೃಥ್ವಿರಾಜ್ ಚೌಹಾನ್ ಅವರಿಗೆ ನೀಡಿರೋದಿಲ್ಲ. ಅವರನ್ನು ಒಂದು ದ್ವಾರಪಾಲ ನಿಲ್ಲುವಂಥ ಸ್ಥಳದಲ್ಲಿ ಅವರ ಒಂದು ಮೂರ್ತಿಯನ್ನು ಮಾಡಿ ದರ್ಬಾರ್ನ ಹೊರಗಡೆ, ಅಂದರೆ ಮೂಲ ಗೇಟ್ ಇರುತ್ತಲ್ಲ, ಅಲ್ಲಿ ಒಂದು ಮೂರ್ತಿ ಮಾಡಿ ಅವರಿಗೆ ಅವಮಾನಿಸಬೇಕು ಅಂತ ಇಟ್ಟಿರ್ತಾರೆ. ಸೊ ಆಗ ಸಂಯೋಗಿತ ಅವರ ಕೈಯಲ್ಲಿ ಒಂದು ಹಾರವನ್ನು ಕೊಟ್ಟು, ನಿಮ್ಗೆ ಯಾರು ಇಷ್ಟನೋ ಹೋಗಿ ಹಾಕಿ ಅಂದಾಗ, ಸಂಯೋಗಿತ ಎಲ್ಲರನ್ನ ನೋಡಿ ಹೋಗಿ ಆ ಮೂರ್ತಿ ಏನಿರುತ್ತಲ್ಲ, ದ್ವಾರಪಾಲನ ಮೂರ್ತಿಯಾಗಿ ಪೃಥ್ವಿರಾಜ್ ಚೌಹಾನ್ ಅವರ ಮೂರ್ತಿಯನ್ನು ಇಟ್ಟಿರ್ತಾರಲ್ಲ, ಅದಕ್ಕೆ ಹಾಕಿಬಿಡ್ತಾಳೆ. ಸೊ ಆಗ ಅಲ್ಲಿಗೆ ಪೃಥ್ವಿರಾಜ್ ಚೌಹಾನ್ ಅವರು ಒಂದು ಕುದುರೆಯ ಮೇಲೆ ಬಂದು ಆಕೆಯನ್ನು ಕರ್ಕೊಂಡು ಹೋಗ್ತಾರೆ. ಸೊ ಇದು ಒಂದು ಪೃಥ್ವಿರಾಜ್ ರಾಸೋ ಕೃತಿಯ ಪ್ರಕಾರ ಸಂಯೋಗಿತ ಮತ್ತು ಪೃಥ್ವಿರಾಜ್ ಚೌಹಾನ್ ಅವರ ಒಂದು ಪ್ರೇಮಕಥೆ ಆಗಿರುತ್ತೆ. ಸೊ ಇದಾದ ನಂತರ ಮೊಹಮ್ಮದ್ ಗೋರಿ ಅವರು ಏನು ಮಾಡ್ತಾರೆ ಅಂದರೆ, 1178ರಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ, ಇದು ಇಲ್ಲಿದೆ ನೋಡಿ ಮ್ಯಾಪ್. ಸೊ ಇವರು ಗುಜರಾತ್ ಮೂಲಕ ಭಾರತವನ್ನು ಪ್ರವೇಶಿಸಬೇಕು ಅಂತ ಏನು ಮಾಡ್ತಾರೆ ಅಂದರೆ, ಚಾಲುಕ್ಯರ 2ನೇ ಭೀಮ ಗುಜರಾತ್ದಲ್ಲಿ ಇರ್ತಾರೆ ಇವರು, ಇವರನ್ನು ಅಟ್ಯಾಕ್ ಮಾಡ್ತಾನೆ, ಭೀಮ 2 ಅನ್ನೋರನ್ನ. ಸೊ ಇವರ ತಾಯಿ 2ನೇ ಭೀಮ ಅವರ ತಾಯಿ ರಾಣಿ ನಾಯಕಿ ದೇವಿಯವರು ಎಷ್ಟು ಸ್ಟ್ರಾಂಗ್ ಆಗಿ ಮೊಹಮ್ಮದ್ ಗೋರಿ ಅವರ ಸೈನ್ಯವನ್ನು ಸೋಲಿಸ್ತಾರೆ ಅಂದರೆ, ಇವರು ತಮ್ಮ ಜೀವಕ್ಕಾಗಿ ಓಡಿ ಹೋಗ್ತಾರೆ ವಾಪಸ್. ಸೊ ಆವಾಗ ಗೋರಿಗೆ ಗೊತ್ತಾಗುತ್ತೆ, ನಾವು ಗುಜರಾತ್ ಮೂಲಕ ಭಾರತವನ್ನು ಪ್ರವೇಶಿಸಲಿಕ್ಕೆ ಆಗೋದಿಲ್ಲ, ನಾವು ಪ್ರವೇಶಿಸಬೇಕಾದ್ರೆ ಮೇಲಿಂದ, ಅಂದರೆ ವೆಸ್ಟರ್ನ್ ಸೈಡಿಂದನೇ ಪ್ರವೇಶಿಸಬೇಕು ಅಂತ ತಿಳಿದು ಸಿಂಧ್, ಪೇಶಾವರ್ ಅಂತ ಸ್ಥಳಗಳನ್ನು ಗೆಲ್ತಾರೆ. ಅದನ್ನು ವಶಪಡಿಸಿಕೊಂಡು 1191ರಲ್ಲಿ ಭಟಿಂಡಾ ಕೋಟೆ, ಇದು ಪಂಜಾಬ್ನಲ್ಲಿದೆ, ಭಟಿಂಡಾ ಕೋಟೆಯನ್ನು ಗೆದ್ಕೊಳ್ತಾರೆ. ಸೊ ಈ ಭಟಿಂಡಾ ಕೋಟೆ ಗೆದ್ದ ತಕ್ಷಣ ನಮ್ಮ ಪೃಥ್ವಿರಾಜ್ ಚೌಹಾನ್ ಅವರಿಗೆ ಡೈರೆಕ್ಟಾಗಿ ಒಂದು ಯುದ್ಧ ಆಹ್ವಾನ ನೀಡಿದಂತೆ. ಯಾಕಂದರೆ ಈ ಭಟಿಂಡಾ ಕೋಟೆ ಅವರಿಗೆ ತಮ್ಮ ಒಂದು ರಾಜ್ಯದ ಬಾರ್ಡ್ರಲ್ಲಿ ಇರುತ್ತೆ. ಸೊ ಹಾಗಾಗಿ 1991ರಲ್ಲಿ ತಮ್ಮ ಎಲ್ಲ ಸೈನ್ಯವನ್ನು ತೆಗೆದುಕೊಂಡು ಪೃಥ್ವಿರಾಜ್ ಚೌಹಾನ್ ಅವರು ಹರಿಯಾಣದ ತರೈನ್ ಎಂಬ ಸ್ಥಳಕ್ಕೆ ಹೊರಟಿರ್ತಾರೆ. ಅಲ್ಲೇ ಮೊಹಮ್ಮದ್ ಗೋರಿ ಅವರ ತಮ್ಮ ಒಂದು ಸೈನ್ಯ ಈ ತರೈನ್ ಹತ್ತಿರನೇ ಇರುತ್ತೆ. ಸೊ ಹಾಗಾಗಿ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾನ್ ಅವರ ಭೇಟಿ ತರೈನಲ್ಲಾಗುತ್ತೆ. ಇದನ್ನೇ ನಾವು ಮೊದಲನೇ ತರೈನ್ ಯುದ್ಧ ಅಂತ ಕರಿತೀವಿ. ಸೊ ಮೊಹಮ್ಮದ್ ಗೋರಿ ಅವ್ರ ಸೈನ್ಯ ಅಶ್ವದಳದಲ್ಲಿ ತುಂಬ ಸ್ಟ್ರಾಂಗ್ ಇರುತ್ತೆ. ಹಾಗೆ ಅವರು ಬಿಲ್ವಿದ್ಯೆ, ಧನುರ್ಧಾರಿಗಳು ತುಂಬ ಚೆನ್ನಾಗಿರ್ತಾರೆ. ಹಾಗೆ ಪೃಥ್ವಿರಾಜ್ ಚೌಹಾನ್ರಲ್ಲಿ ಕಾಲ್ದಳ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಗಜಪಡೆ, ಇವ್ರು ಯಾವಾಗಲೂ ಪೃಥ್ವಿರಾಜ್ ಚೌಹಾನ್ ಅವರೇ. ಅಂದರೆ ಈ ರಾಜಪೂತ್ ದೊರೆಗಳ ಒಂದು ಇದು ಏನಂತಂದರೆ, ಅವರು ಡೈರೆಕ್ಟ್ ಅಟ್ಯಾಕ್ ಮಾಡಬೇಕು, ಮುಂದಿಂದ ಅಟ್ಯಾಕ್ ಮಾಡಬೇಕು, ವೀರತೆಯನ್ನು ತೋರಿಸ್ಬೇಕು, ಹಿಂದಿಂದ ಹೋಗಿ ಪ್ಲ್ಯಾನ್ ಮಾಡಿ ಆ ಥರ ಸುಳ್ಳು ಹೇಳಿ ಮಾಡಬೇಕು ಅನ್ನೋದು ಯಾವುದೇ ಒಂದು ಕುತಂತ್ರಗಳು ಇವರಲ್ಲಿ ಇರೋದಿಲ್ಲ. ಸೊ ಇವರು ಏನು ಮಾಡ್ತಾರಂದರೆ, ಇವರನ್ನ ಪೃಥ್ವಿರಾಜ್ ಚೌಹಾನ್ ಅವರು ತುಂಬ ಇದರಿಂದ ವೀರತೆಯಿಂದ ಇವ್ರನ್ನ ಸೋಲಿಸ್ತಾರೆ, ಮೊಹಮ್ಮದ್ ಗೋರಿ ಅವ್ರನ್ನ. ಇದು ಒಂದ್ಸಲ ಅಲ್ಲ, ತುಂಬ ಸಲ ಸೋಲಿಸಿರ್ತಾರೆ ಅಂತ ಹಿಸ್ಟೋರಿಯನ್ಸ್ ಹೇಳ್ತಾರೆ. ಸೋಲಿಸಿ ಅವರಿಗೆ ಜೀವದಾನ ಮಾಡ್ತಾರೆ. ಅಂದರೆ ಇವರಲ್ಲಿ ಏನಿರುತ್ತೆ ಗೊತ್ತಾ, ಕೊಲ್ಲಬೇಕು ಅನ್ನೋ ಒಂದು ಯಾವುದೇ ಇಚ್ಛೆ ಇರೋದಿಲ್ಲ. ಹಾಗಾಗಿ ಇವರು ಜೀವದಾನ ಮಾಡಿರ್ತಾರೆ. ಸೊ ಇದನ್ನೇ ಒಂದು ತಪ್ಪು ಅಂತ ಹಿಸ್ಟೋರಿಯನ್ಸ್ ಹೇಳ್ತಾರೆ. ಇದನ್ನು ಹಿಸ್ಟ್ರಿಯಲ್ಲಿ ಪೃಥ್ವಿರಾಜ್ ಸಿಂಡ್ರೋಮ್ ಅಂತ ಕರೀತಾರೆ. ಏನು ಗೊತ್ತಾ, ಪೃಥ್ವಿರಾಜ್ ಸಿಂಡ್ರೋಮ್ ಅಂದರೆ ಏನು? ಸಿಂಡ್ರೋಮ್ ಅಂದರೆ ಒಂಥರ ರೋಗ ಅಂತ ಅರ್ಥ.
ಸೊ ಪೃಥ್ವಿರಾಜ್ ಸಿಂಡ್ರೋಮ್ ಅಂದರೆ ಪೃಥ್ವಿರಾಜ್ ಏನು ಮಾಡಿರ್ತಾನೆ ಅಂದರೆ ಈ ಗೋರಿ ಎಷ್ಟು ಸತಿ ಯುದ್ಧಕ್ಕೆ ಬಂದರೂ ಅವನನ್ನು ಸೋಲಿಸಿ ಕರುಣೆಯಿಂದ ಏನು ಮಾಡಿಬಿಡ್ತಾರೆ, ಇದು ನಮ್ಮ ಯುದ್ಧ ನೀತಿ, ನಾವು ಕೊಲ್ಲೋದಿಲ್ಲ, ನಿಮಗೆ ಜೀವದಾನ ನೀಡಿದ್ದೀವಿ ಅಂತ ಬಿಟ್ಕೊಟ್ಬಿಡ್ತಾರೆ. ಬಟ್ ಇವನು ಯಾವ್ಯಾವಾಗ ಬಿಟ್ಕೊಟ್ಟಿರ್ತಾರೋ ಹೋಗಿ ಮತ್ತೆ ಸ್ಟ್ರಾಂಗ್ ಆಗಿ ಬಂದು ಇವ್ರ ಜೊತೆಗೆ ಯುದ್ಧ ಮಾಡ್ತಿರ್ತಾನೆ. ಸೊ ಹಾಗಾಗಿ ಏನಾದರೂ ಪೃಥ್ವಿರಾಜ್ ಚೌಹಾಣ್ ಅವರು ಮೊದಲನೇ ತರೈನ್ ಯುದ್ಧದಲ್ಲೇ ಈ ಗೋರಿಯನ್ನು ಕೊಂದು ಬಿಟ್ಟಿದ್ರೆ ಇವತ್ತಿಗೆ ಭಾರತದಲ್ಲಿ ಮುಸ್ಲಿಂ ಆಡಳಿತ ಬರೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಸೊ ಭಾರತ ಒಂದು ಈ ಮುಸ್ಲಿಂ ಆಡಳಿತದ ಅಂಡರ್ ಬರ್ತಾನೆ ಇರಲಿಲ್ಲ. ಆದ್ದರಿಂದ ಈ ಯುದ್ಧ ನೀತಿ, ಕರುಣೆ ಈ ಥರ ಮಾಡೋದ್ರಿಂದ ನಮ್ಮ ಎನಿಮಿ ತುಂಬ ಸ್ಟ್ರಾಂಗ್ ಆಗಿ ಮತ್ತೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಇದನ್ನು ಪೃಥ್ವಿರಾಜ್ ಸಿಂಡ್ರೋಮ್ ಅಂತ ಒಂದು ಹೆಸರನ್ನು ಕೊಡ್ತಾರೆ. ಅಂದರೆ ಅವನು ತುಂಬ ಕರುಣೆ, ಅಂದರೆ ಈಗ ನೋಡಿ ಜನ ಚೆನ್ನಾಗಿದ್ರು ಒಂದು ಹೆಸರು ಕೊಟ್ಬಿಡ್ತಾರೆ ಅಂತ. ಸೊ ಅದಾದ ನಂತರ ಮತ್ತೇನಾಗುತ್ತೆ, 1192ರಲ್ಲಿ ಮತ್ತೆ ಬಟಿಂಡ ಕೋಟೆಯನ್ನು ಮೊಹಮ್ಮದ್ ಗೋರಿ ಅವರು ಗೆಲ್ತಾರೆ. ಮತ್ತೆ ತರೈನಲ್ಲಿ ಬರ್ತಾರೆ. ಆವಾಗ ಪೃಥ್ವಿರಾಜ್ ಚೌಹಾಣ್ ಹೇಳ್ತಾರೆ, ನೋಡಿ ನಿಮಗೆ ಯುದ್ಧ ಬೇಡ ಅಂತಂದರೆ ನಾವು ಜೀವದಾನ ಕೊಟ್ಬಿಟ್ಟು ಕಳಿಸ್ತೀವಿ, ಇಲ್ಲ ಅಂದರೆ ನೀವು ಬಂದು ನಮ್ಮ ಜೊತೆಗೆ ಒಂದು ಏನಂತಾರೆ ಒಂದು ಲೆಟ್ರಿಗೆ ಸೈನ್ ಮಾಡಿ ಅಥವಾ ಏನೋ ಮಾಡಿ, ಆಯಿತು ನಾನು ನಿಮ್ಗೆ ಜೀವದಾನ ಕೊಟ್ಬಿಡ್ತೀನಿ, ಯುದ್ಧ ಬೇಡ ಅಂತ ಇದ್ರೆ ಹೇಳಿ ಅಂತ. ಸೊ ಇವಾಗ ಏನು ಮಾಡ್ತಾನೆ ಅಂದರೆ ಮೊಹಮ್ಮದ್ ಗೋರಿ ಪ್ಲ್ಯಾನ್ ಮಾಡಿರ್ತಾನೆ ಮೋಸ ಮಾಡಬೇಕು ಅಂತ. ಹೌದು ನಾವು ಸೈನ್ ಮಾಡ್ತೀವಿ, ನಮಗೆ ಏನೂ ಪ್ರಾಬ್ಲಮ್ ಇಲ್ಲ, ನಾನು ಯುದ್ಧ ಮಾಡಲ್ಲ ಅಂತ. ಸೊ ಇವರೆಲ್ಲ ಏನು ಅಂದ್ಕೊಂಡ್ಬಿಡ್ತಾರೆ, ಪೃಥ್ವಿರಾಜ್ ಕಡೆ ಸೈನ್ಯದವರು ಯುದ್ಧ ಏನಿಲ್ಲ ಅಂತ ಆರಾಮಾಗಿ ರೆಸ್ಟ್ ಮಾಡಿಬಿಡ್ತಾರೆ. ಆದರೆ ಮೊಹಮ್ಮದ್ ಗೋರಿ ಮೋಸದಿಂದ ಅಂದರೆ ಹಿಂದಿನಿಂದ ಬೇರೆ ಬೇರೆ ದಿಕ್ಕಿನಿಂದ ಸ್ವಲ್ಪವೇ ಸೈನಿಕರನ್ನು ಕಳಿಸಿ ಅಲ್ಲಿರೋ ಅಶ್ವಪಡೆ ಕಾಲ್ದಳ ಮತ್ತು ಗಜಪಡೆಯನ್ನು ಬೇರೆ ಬೇರೆ ಕಡೆಗೆ ಕರ್ಕೊಂಡು ಬರ್ತಾನೆ. ಅವರನ್ನು ಫಾಲೋ ಮಾಡೋ ಹಾಗೆ ಮಾಡಿ ಆ ಪೃಥ್ವಿರಾಜ್ ಇರೋ ಸ್ಥಳದಿಂದ ದೂರ ಕರ್ಕೊಂಡು ಹೋಗಿ ಅವ್ರನ್ನ ರಾತ್ರಿ ಎಲ್ಲ ಓಡಿಸಿ ಅವ್ರಿಗೆ ಏನು ಮಾಡಿಬಿಟ್ಟಿರ್ತಾನೆ ಅಂದರೆ ಆಯಾಸ ತರಿಸ್ಬಿಟ್ಟಿರ್ತಾನೆ, ಅವ್ರಿಗೆ ರೆಸ್ಟೇ ಕೊಟ್ಟಿರಲ್ಲ. ಸೊ ನೆಕ್ಸ್ಟ್ ಡೇ ಏನು ಮಾಡ್ತಾರೆ ಅಂದರೆ ಒಂದು ಫುಲ್ ಫ್ಲೆಜ್ಡ್ ಅಟ್ಯಾಕ್ ಮಾಡಿಬಿಡ್ತಾರೆ. ಪಾಪ ರಾತ್ರಿ ಎಲ್ಲ ಇವ್ರನ್ನ ಚೇಸ್ ಮಾಡಿ ಅವರು ನೆಕ್ಸ್ಟ್ ಮಾರ್ನಿಂಗ್ ಯುದ್ಧ ಮಾಡು ಅಂದರೆ ಅವ್ರು ಹೇಗೆ ಮಾಡ್ತಾರೆ? ಮೊದಲು ಯುದ್ಧ ಇಲ್ಲ, ನಾವು ಯುದ್ಧ ಮಾಡಲ್ಲ ಅಂತ ಹೇಳಿ ಆಮೇಲೆ ಸಡನ್ನಾಗಿ ಅಟ್ಯಾಕ್ ಮಾಡಿದರೆ ಅವ್ರಿಗೆ ಯಾವುದೇ ಸ್ಟ್ರಾಟಜಿ ಇರಲ್ಲ, ಯಾವುದೇ ಪ್ಲ್ಯಾನ್ ಇರಲ್ಲ. ಸೊ ಹಾಗಾಗಿ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಪೃಥ್ವಿರಾಜ್ ಚೌಹಾಣ್ ಅವರು ಸೋಲ್ತಾರೆ. ಸೊ ಒಂದಷ್ಟು ಹಿಸ್ಟೋರಿಯನ್ಸ್ ಪ್ರಕಾರ ಏನಂದರೆ ಅವರನ್ನು ಕರ್ಕೊಂಡು ಹೋಗಿ ಜೈಲು ವಾಸಕ್ಕೆ ಹಾಕ್ತಾರೆ ಅಂತ ಹೇಳ್ತಾರೆ. ಇನ್ನೊಂದಷ್ಟು ಜನ ಏನು ಹೇಳ್ತಾರೆ ಅಂದರೆ ಅವರನ್ನು ವೀರಮರಣ ಹೊಂತಾರೆ, ಅವರು ಯುದ್ಧ ಒಂದು ಅದರ ಬ್ಯಾಟಲ್ ಫೀಲ್ಡಲ್ಲೇ ಸತ್ತೋಗ್ತಾರೆ ಅವರು ಅಂತ ಹೇಳ್ತಾರೆ. ಬಟ್ ಇಟ್ ಈಸ್ ಅದು ಕಾಂಟ್ರವರ್ಷಿಯಲ್, ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇದೇನಾಗುತ್ತೆ ಅಂದರೆ ಭಾರತದಲ್ಲಿ ಮುಸ್ಲಿಂ ಆಡಳಿತಕ್ಕೆ ಸ್ಥಾಪನೆಗಾಗಿ ಒಂದು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಇದಾದ ನಂತರ ಒಂದಷ್ಟು ಜನ ಏನು ಹೇಳಿರ್ತಾರೆ ಅಂದರೆ ಅವರು ಜೈಲು ವಾಸದಲ್ಲಿ ಇರ್ತಾರೆ ಅಂತ ಹೇಳ್ತಾರಲ್ಲ, ಆವಾಗ ಅವರನ್ನು ಅವಮಾನಿಸಬೇಕು ಅಂತ ಹೇಳಿ ಅವರ ಕಣ್ಣನ್ನು ಆಲ್ರೆಡಿ ತೆಗ್ದಿರ್ತಾರೆ. ಅಂದರೆ ಪೃಥ್ವಿರಾಜ್ ಕಣ್ಣಲ್ಲಿ ಒಂದು ಭಯ ಅನ್ನೋದು ಕಾಣಿಸ್ತಿಲ್ಲ ಅಂತ ಹೇಳಿ ಏನು ಮಾಡಿಬಿಡ್ತಾರೆ ಅಂದರೆ ಅವರ ಕಣ್ಣನ್ನೇ ತೆಗ್ದಿರ್ತಾರಂತೆ. ಸೊ ಹಾಗಾಗಿ ಅವ್ರನ್ನ ಇನ್ನೂ ಅವಮಾನಿಸಬೇಕು, ಜನರ ಮಧ್ಯೆ ಅವ್ರನ್ನ ಸಾಯಿಸಬೇಕು ಅಂತ ಒಂದು ಪ್ಲ್ಯಾನ್ ಇರುತ್ತೆ. ಆಗ ಚಾಂದ್ ಬರ್ದಾಯಿ ಇವರು ಕೋರ್ಟ್ ಪೊಯೆಟ್ ಇರ್ತಾರಲ್ಲ, ಇವ್ರು ಹೋಗಿ ಹೇಳ್ತಾರಂತೆ ಅವರಿಗೆ, ಅಲ್ಲಿ ಹೋಗ್ತಾರೆ, ಹೇಳ್ತಾರೆ ನೀವು ಅಂದ್ಕೊಂಡಿರೋ ಥರ ಅವ್ರ ಕಣ್ಣು ತೆಗೆದ್ರೆ ಅವರು ಯಾವುದಕ್ಕೂ ಬರದೇ ಇರುವಂಥ ವ್ಯಕ್ತಿಯಲ್ಲ, ಅವರಿಗೆ ವಿದ್ಯೆ ಗೊತ್ತು. ಸೊ ಹಾಗಾಗಿ ನೀವು ಏನೇ ಮಾಡಿದ್ರು ಅವರು ತುಂಬ ಶಕ್ತಿಶಾಲಿ ಅಂತ ಹೇಳ್ತಾರೆ. ಸೊ ಆವಾಗ ಮೊಹಮ್ಮದ್ ಗೋರಿ ಅವ್ರು ಏನಂತಾರೆ ಗೊತ್ತಾ, ಹಾಗಾದರೆ ಇವರು ಈ ತಮಾಷೆಯನ್ನು ಪೂರ್ತಿ ನನ್ನ ರಾಜ್ಯವೇ ನೋಡಬೇಕು, ಇವ್ರಿಗೆ ಒಂದು ಸ್ಟೇಡಿಯಮಲ್ಲಿ ಏನು ಮಾಡೋಣ, ಅವರು ವಿದ್ಯೆಯನ್ನು ಪ್ರದರ್ಶಿಸಲಿ. ಅಂದರೆ ಅವ್ರ ಪ್ರಕಾರ ಏನಾಗಿರುತ್ತೆ ಗೊತ್ತಾ, ಸೌಂಡ್ ಬಂದ ತಕ್ಷಣ ಅಲ್ಲಿ ಬಾಣ ಹೊಡೆಯೋಷ್ಟು ಯಾರಿಗೂ ಇರೋದಿಲ್ಲ, ಇದೊಂಥರ ತಮಾಷೆ ಆಗಿಬಿಡುತ್ತೆ, ನೋಡೋಣ ನನ್ನ ರಾಜ್ಯವೆಲ್ಲ ನೋಡಲಿ, ಖುಷಿ ಪಡಲಿ ಅಂತ ಅನ್ನೋ ಒಂದು ವಿಚಾರದಲ್ಲಿ ಅವ್ರು ಹೇಳ್ತಾರೆ. ಸರಿ ಅಂತ ಅಲ್ಲಿ ಒಂದು ಸ್ಟೇಡಿಯಮಲ್ಲಿ ಅರೇಂಜ್ ಮಾಡ್ತಾರೆ. ಆವಾಗ ಏನು ಹೇಳಿರ್ತಾರೆ ಗೊತ್ತಾ, ಅಕಸ್ಮಾತಾಗಿ ನಿಮ್ಮ ಪೃಥ್ವಿರಾಜ್ ಚೌಹಾಣ್ ಅವರು ಏನಾದರೂ ಕರೆಕ್ಟಾಗಿರೋ ಸ್ಥಳಕ್ಕೆ ಅಂದರೆ ಬಾಣ ಹೊಡಿಲಿಲ್ಲ ಅಂದರೆ ನಾನು ನಿಮ್ಮ ಶಿರವನ್ನು ಕತ್ತರಿಸ್ತೇನೆ ಅಂತ ಹೇಳಿರ್ತಾರಂತೆ ಚಾಂದ್ ಬರ್ದಾಯಿಗೆ. ಸೊ ಚಾಂದ್ ಬರ್ದಾಯಿ ಹೇಳ್ತಾರೆ ಆ ಥರ ಒಂದು ಸಂದರ್ಭನೇ ಬರಲ್ಲ ನೋಡಿ ಅಂತ ಹೇಳಿರ್ತಾರೆ. ಸೊ ಏನು ಮಾಡ್ತಾರೆ ಅಂದರೆ ಈ ಚಾಂದ್ ಬರ್ದಾಯಿ ಒಂದು ದೋಹೆ ಅಂದರೆ ಗೊತ್ತಿದೆ ಅನ್ಕೋತೀನಿ, 2 ಸಾಲಿನ ಒಂದು ಪದ್ಯ. ಸೊ ಈ ಪದ್ಯದ ಮೂಲಕ ಅವ್ರೇನು ಮಾಡ್ತಾರೆ ಅಂದರೆ ಒಂದು ಲೊಕೇಶನ್ನ ಹೇಳ್ತಾರೆ, ಅಂದರೆ ಎಲ್ಲಿಗೆ ನೀವು ಬಾಣ ಹೊಡಿಬೇಕು ಅಂತ. ಚಾಂದ್ ಬರ್ದಾಯಿ ಅವರು ಒಂದು ಹೇಳ್ತಾರೆ ದೋಹೆ, 4 ಬಾಜ್ 24 ಗಜ್ ಅಂಗುಲ್ ಅಷ್ಟ್ ಪರಮಾಣ್ತಾ ಊಪರ್ ಸುಲ್ತಾನ್ ಹೇ,
ಮತ್ ಚೂಕೋ ಚೌಹಾನ್ ಅಂತ. ಅಂದರೆ ಇದು 4 ಬಾಸ್ 24 ಗಜ್ ಅನ್ನೋದು ಲೊಕೇಶನ್, ಎಷ್ಟು ದೂರ ಇದ್ದಾರೆ ಅಂತ. ಇನ್ನು ಊಪರ್ ಸುಲ್ತಾನ್ ಹೇ ಅಂದರೆ ಮೇಲೆ ಸುಲ್ತಾನ್ ಇದ್ದಾರೆ, ಇಷ್ಟರ ಮೇಲೆ ಸುಲ್ತಾನ್ ಇದ್ದಾರೆ. ಮತ್ ಚೂಕೋ ಅಂದರೆ ತಪ್ಪಬೇಡಿ, ಚೌಹಾನ್ ತಪ್ಪದೇ ಇರಿ, ಹೊಡೀರಿ ಅಂತ ಹೇಳ್ತಾನೆ. ಸೊ ಇದು ಎಕ್ಸಾಕ್ಟ್ ಲೊಕೇಶನ್, ಗೂಗಲ್ ಲೊಕೇಶನ್ ಕೊಟ್ಟ ಥರ ಇತ್ತು, ದೋಹೆ ಮೂಲಕ ಕೊಟ್ಬಿಟ್ಟಿದ್ರು. ಸೊ ಆವಾಗ ಪೃಥ್ವಿರಾಜ್ ಚೌಹಾಣ್ ಅವರು ಎಕ್ಸಾಕ್ಟಾಗಿ ಈ ಸುಲ್ತಾನನ ಎದೆಗೆ ಬಾಣವನ್ನು ಹೊಡಿತಾರೆ. ಆವಾಗ ಅಲ್ಲಿರೋ ಸೈನಿಕರು ಬಂದು ಇವರನ್ನ ಕೊಲೆ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಸೈನಿಕರು ಕೊಲೆ ಮಾಡೋಕ್ಕಿಂತ ಮುಂಚೆ ತಮ್ಮ ಬಾಣ ತಮಗೇ ಬೀಳಿ ನಾವು ಸೈನಿಕರಿಂದ ಸತ್ತಿಲ್ಲ ಅನ್ನೋ ಸಲುವಾಗಿ ಚಾಂದ್ ಬರ್ದಾಯಿ ಅವರು ಪೃಥ್ವಿರಾಜ್ ಅವರಿಗೆ ಹೊಡಿತಾರೆ. ಪೃಥ್ವಿರಾಜ್ ಅವರು ಚಾಂದ್ ಬರ್ದಾಯಿ ಅವರಿಗೆ ಬಾಣ ಹೊಡೆದು ಇಬ್ಬರು ವೀರಮರಣ ಹೊಂದ್ತಾರೆ ಅಂತ ಕತೆ ಹೇಳುತ್ತೆ. ಸೊ ಹೀಗಾಗಿ ಪೃಥ್ವಿರಾಜ್ ಅವರು 2ನೇ ತರೈನ್ ಯುದ್ಧದಲ್ಲಿ ಸೋತರೂ ಸಹ ಅವರ ಧೈರ್ಯ, ಸಾಹಸ ಮತ್ತು ಅವರ ಯುದ್ಧ ನೀತಿಗಳಿಗಾಗಿ ಇವತ್ತಿಗೂ ಭಾರತದ ಒಂದು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಸೊ ಈ ಥರ ವೀರತೆಯನ್ನು ಪಡೆದಿರೋ ಇವರಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ನಮನ ಇರಲೇಬೇಕು, ಹಾಗೆ ಇವರನ್ನು ನಾವು ನೆನೆಸ್ಕೊಳ್ಳೇಬೇಕು. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರೀಸ್ಗೋಸ್ಕರ ನೀವು ಸಾಧನಾ ಸ್ಪಿಯರನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ.